ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಯುವ ನಿಧಿಯ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಹಾಕಬೇಕಂತ ಫೋನಲ್ಲೇ ಯಾವ ರೀತಿ ಹಾಕಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಬ್ರೌಸರಲ್ಲಿ ಹೋಗಿ ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಿ. ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೇವಾ ಸಿಂಧು ಒಂದು ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಯಾರ್ದು ಸೆಲ್ಫ್ ಡಿಕ್ಲರೇಷನ್ ಕೊಡ್ತೀವಲ್ಲ ಅವ್ರದ್ದೇ ಫೋನ್ ನಂಬರ್ ಹಾಕಬೇಕಾಗತ್ತೆ. ಅಂದರೆ ಆ ಕ್ಯಾಂಡಿಡೇಟ್ದು ಫೋನ್ ನಂಬರ್ ಇಲ್ಲಿ ಹಾಕಿ ಇದಕ್ಕೆ ಗೆಟ್ ಒ ಟಿ ಪಿ ಅಂತಿದೆಯಲ್ಲ, ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ನೋಡಿ, ರಿಜಿಸ್ಟರ್ ಇರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಇರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಇರುತ್ತಲ್ಲ, ಆ ಒ ಟಿ ಪಿ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೆ ಲಿಮಿಟ್ ಇದೆ ಒ ಟಿ ಪಿ ಕಳಿಸೋದು. ರೀಸೆಂಟ್ 2 ಸತಿ ನಾವು ಕಳಿಸ್ಬೋದು. ಮತ್ತೊಂದು ಸತಿ ರೀಸೆಂಟ್ ಮಾಡಿದ್ರೆ ಲಿಮಿಟ್ ಕ್ರಾಸ್ ಆಗುತ್ತೆ. ಹಾಗಾಗಿ 2 ಸತಿ ನೀವು ರೀಸೆಂಟ್ ಮಾಡಿಕೊಂಡು ಒ ಟಿ ಪಿನ ಕ್ಲಿಕ್ ಮಾಡ್ಕೋಬೋದು. ಒ ಟಿ ಪಿ ಆದ ತಕ್ಷಣ ಇಲ್ಲಿ ಕಾಣ್ತಿರೋ ಕ್ಯಾಪ್ಚನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರೋ ಕ್ಯಾಪ್ಚನ ಫಿಲ್ ಮಾಡ್ಕೊಳ್ಳೋಣ. ಓಕೆ, ಈ ಕ್ಯಾಪ್ಚಾ ಫಿಲ್ ಆದಮೇಲೆ ನಾವು ಇಲ್ಲಿ ಕೆಳಗೆ ಕಾಣಿಸ್ತಿದೆ ನೋಡಿ, ಸಬ್ಮಿಟ್ ಬಟನ್ ಮೇಲೆ, ಅಂದರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೀಗ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಯ್ತಾ. ಇಲ್ಲಿ ಇದೆಯಲ್ಲ ಅಪ್ಲೈ ಫಾರ್ ಸರ್ವಿಸಸ್, ನೀವು ಇದನ್ನು ಸೇವಾರ ಮಾಡ್ಕೊಳ್ಳಿ ಅಂದರೆ ನೆವರಾರ ಮಾಡ್ಕೊಳ್ಳಿ. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಹೋಗಿ ವ್ಯೂ ಆಲ್ ಸರ್ವಿಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಇಲ್ಲಿ ಓಪನ್ ಆಗುತ್ತೆ ನೋಡಿ, ಸೈಡಲ್ಲಿ ಇದೆಯಲ್ಲ ಸರ್ಚ್ ಬಾಕ್ಸಲ್ಲಿ ಸಿಂಪಲ್ ಆಗಿ ಯುವ ಅಂತ ಸರ್ಚ್ ಮಾಡಿದ ತಕ್ಷಣ ಸೈಡ್ ಓಪನ್ ಆಗುತ್ತೆ ನೋಡಿ, ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಮಗೆ ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂದರೆ ಓಪನ್ ಆಗುತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು ಇಲ್ಲಿ ನೋಡಿ. ಘೋಷಣಾ ತಿಂಗಳು ಅಂದರೆ ಯಾವ ತಿಂಗಳು ಅಂತ ಕೊಟ್ಟಿರ್ತೀವಿ. ಮಾರ್ಚ್ ತಿಂಗಳು ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇದ್ದೀವಿ. ನಾವು ಆಧಾರ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮದು ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಫಿಲ್ ಮಾಡಿ ಇಲ್ಲಿ ಒಂದು ನನ್ನ ಆಧಾರ್ ಮಾಹಿತಿ ಓಕೆ ಸರಿಯಾಗಿದೆ ಅಂತ ನನ್ನ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಒ ಟಿ ಪಿ ಪಡೆಯಿರಿ ಅಂದರೆ ರಿಜಿಸ್ಟರ್ ಮೊಬೈಲ್ಗೆ ಅಂದರೆ ಆಧಾರ್ ನಂಬರ್ ಲಿಂಕ್ ಇರೋ ಮೊಬೈಲ್ ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಓಕೆ, ಈಗ ನಾವು ಒ ಟಿ ಪಿನ ಇಲ್ಲಿ ಫಿಲ್ ಮಾಡ್ಕೊಡ. ಒ ಟಿ ಪಿ ಫಿಲ್ ಆದಮೇಲೆ ಸಲ್ಲಿಸಿ, ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಮಗೆ ಈಗ ನಮ್ದು ಆಧಾರ್ ಒ ಟಿ ಪಿನ ಓಕೆ ಆಗಿದೆ. ಕ್ಲಿಕ್ ಹೇರ್ ಟು ರಿಟರ್ನ್ ಅಂದರೆ ವಾಪಸ್ ಪೇಜಿಗೆ ಹೋಗುತ್ತೆ. ಇಲ್ಲಿ ನೋಡಿ ಗೆಟ್ ಆಧಾರ್ ಡೀಟೇಲ್ಸ್ ಅಂದರೆ ಆಧಾರ್ ಮಾಹಿತಿಯನ್ನು ಪಡೆಯಿರಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ದು ಎಲ್ಲಷ್ಟು ಮಾಹಿತಿಗಳು ಇಲ್ಲಿ ನಮಗೆ ದೊರಕ್ತದೆ. ಅಂದರೆ ಎಲ್ಲ ಮಾಹಿತಿ ಆಟೋಮೆಟಿಕಲಿ ಫಿಲ್ ಆಗುತ್ತೆ. ಬಟ್ ಎಲ್ಲೆಲ್ಲಿ ಏನು ಮಾಹಿತಿ ಹಾಕಬೇಕು ಅಷ್ಟೇ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಶೈಕ್ಷಣಿಕ ಅಂದರೆ ದರ್ಜೆಯಲ್ಲಿ ಶೇಕಡಾವಾರು ನಮಗೆ ಪರ್ಸೆಂಟೇಜ್ ಇದೆಯಾ, ಸಿ ಜಿ ಪಿ ಇದೆಯಾ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದು ಆದ ತಕ್ಷಣ ನಾವು ಅಂದರೆ ಡಿಗ್ರಿಲಿ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಪಡ್ಕೊಂಡಿವಿ, ಡಿಪ್ಲೊಮಾ ಇದ್ರೆ ನೀವು ಡಿಪ್ಲೊಮಲ್ಲಿ ಟೋಟಲ್ ಆಗಿ ಅಂದರೆ ಎಲ್ಲ ಸೆಮ್ ಸೇರಿ ಟೋಟಲ್ ಎಷ್ಟು ಮಾರ್ಕ್ಸ್ ಪಡ್ಕೊಂಡಿವಲ್ಲ ಅಷ್ಟನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಡಿಗ್ರಿಲಿ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಪಡ್ಕೊಂಡು ಅದನ್ನು ಇಲ್ಲಿ ನಾನು ಕ್ಲಿಕ್ ಮಾಡ್ಕೋತೀನಿ. ಮತ್ತೆ ಇಲ್ಲಿ ಹೊಸದಾಗಿ ಇಲ್ಲಿ ಕೇಳ್ತಾ ಇದ್ರು 3 ವಿಷಯಗಳಲ್ಲಿ ಗರಿಷ್ಠ ಅಂಕಗಳು, ಇದೇನು ಹಾಕಬೇಕು ಏನು ತಿಳಿತಾ ಇಲ್ಲಲ್ಲ ಅಂದರೆ ನಾವು ಫಸ್ಟ್ನೇ ಸೆಮ್ಮಿಂದ 6ನೇ ಸೆಮ್ವರೆಗೆ ಎಲ್ಲ ಸೆಮ್ವರೆಗೂ ನೀವು ಯಾವ್ದಾರ ಒಂದು 3 ವಿಷಯ ತಗೊಳ್ಳಿ. ಅದರೊಳಗೆ ಗರಿಷ್ಠ ಅಂದರೆ ಹೆಚ್ಚು ಅಂಕ, ಎಲ್ಲ ವಿಷಯಕ್ಕಂತ ಯಾವುದ್ರಲ್ಲಿ ಹೆಚ್ಚು ಅಂಕ ಪಡೆದಿರ್ತಿರಲ್ಲ ಆ 3 ವಿಷಯನೂ ಇಲ್ಲಿ ಬರೀರಿ. ಫಸ್ಟ್ ಪಾಲ ಯಾವ ವಿಷಯದಲ್ಲಿ ಎಷ್ಟಿದೆ, ಸೆಕೆಂಡ್ ಯಾವ ವಿಷಯ, ಮತ್ತೆ ಮೂರ್ತ್ ಯಾವ ಅಂದರೆ ಥರ್ಡ್ ಯಾವ ವಿಷಯದಲ್ಲಿ ನಾವು ಹೆಚ್ಚು ಅಂಕ ಪಡ್ಕೊಂಡಿವಲ್ಲ ಅದನ್ನ ಹೆಸರು ಬರಿಬೇಕಾಗುತ್ತೆ ಇಲ್ಲಿ. ಓಕೆ, ನಾವು ಈಗ 1 by 1 ನಾವು ಹೆಸರು ಬರ್ಕೊಳ್ಳೋಣ. ಫಸ್ಟ್ ನಾವು ಯಾವ ವಿಷಯದಲ್ಲಿ ಹೆಚ್ಚು ಪಡ್ಕೊಂಡಿದ್ದೀನಿ ಅಂತ ನಾನು ಇಲ್ಲಿ ಬರ್ಕೋತೀನಿ. ನಾನು ಸೈಬರ್ ಸೆಕ್ಯೂರಿಟಿ ನಾನು ಅತಿ ಹೆಚ್ಚಾಗಿ ಪಡ್ಕೊಂಡಿದ್ದೀನಿ. ಅಂದರೆ ಎಲ್ಲ ಸೆಮ್ಮಲ್ಲಿ ಅದೊಂದು ನಂದು ಎಷ್ಟಾಗಿದೆ. ಮತ್ತು ಇನ್ನೊಂದು ವಿಷಯ ಮತ್ತು ಸೆಕೆಂಡ್ ಯಾವುದ್ರಲ್ಲಿ ಪಡ್ಕೊಂಡಿನಿ ಅದು ನಿಮ್ಮ ನೋಡ್ಕೊಳ್ಳಿ. ಯಾವುದ್ರಲ್ಲಿ ಎಷ್ಟು ಪಡ್ಕೊಂಡಿದ್ದರೆ ನೀವು ಅದನ್ನು ಹಾಕ್ಕೊಂಡು. ನಾನು ಇಲ್ಲಿ ಯಾವುದೆಲ್ಲ ಎಷ್ಟು ಪಡ್ಕೊಂಡಿಲ್ಲಲ್ಲ ನಾನು ನೋಡ್ಕೊಂಡಿನಿ. ಫಸ್ಟ್ ಸೆಮ್ಮಿಂದ 6th ಸೆಮ್ವರೆಗೆ ತಗೊಂಡು ಪ್ರಿಂಟ್ಔಟ್ ತೊಗೊಂಡು ಅದರಲ್ಲಿ ನಾವು ಯಾವ್ದು ಎಷ್ಟು ಪಡ್ಕೊಂಡಿನಿ ಅದನ್ನು ನೋಡಿ ನಾನು ಇಲ್ಲಿ ಬರಿತಾ ಇದ್ದೀನಿ. ಕರೆಕ್ಟಾಗಿ ಅದು ಮಾಹಿತಿ ಒಂದು ಕರೆಕ್ಟಾಗಿ ಹಾಕೊಂಬಿಡಿ. ಈಗ ನಾನು ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಅಲ್ಲಿ ನಾನು ಮತ್ತೊಂದು ಸೆಕೆಂಡ್ ಆಗಿ ಅಂದರೆ ಹೈಯೆಸ್ಟ್ ಆಗಿ ಅಂಕ ಪಡ್ಕೊಂಡಿದ್ದೆ, ಅದರಲ್ಲೊಂದು ಹೈಯೆಸ್ಟ್ ಪಡ್ಕೊಂಡಿನಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಥರ್ಡಲ್ಲಿ ನಾವು ಯಾವ ಎಷ್ಟು ಪಡ್ಕೊಂಡಿನಪ್ಪ ಅಂಕ ಅಂದರೆ ನೋಡಿ ಇಲ್ಲಿ. ನೆಕ್ಸ್ಟ್ ನಂದು ಥರ್ಡಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ನಾನು ಅತಿ ಹೆಚ್ಚಾಗಿ ಅಂಕ ಪಡ್ಕೊಂಡಿನಿ. ಆ 3 ಇಲ್ಲಿ ನಿಮ್ಮನ್ನು 1 by 1 ಬರ್ಕೊಂಬಿಡಿ. 1 by 1 ಬರ್ಕೊಂಡು ಆದಮೇಲೆ ಇಲ್ಲಿದೆಲ್ಲ ಫಸ್ಟು ಸೆಕೆಂಡು ಥರ್ಡು ಅಂತ. ಅಂದರೆ ಫಸ್ಟ್ ಈಗ ಸೈಬರ್ ಸೆಕ್ಯೂರಿಟಿಯಲ್ಲಿ ಎಷ್ಟು ಅಂಕ ಪಡೆದಿರ್ತಾರಲ್ಲ ಅಲ್ಲಿ ಇಷ್ಟನ್ನ ಇಲ್ಲಿ ಬರಿಬೇಕಾಗತ್ತೆ. ಅಂದರೆ ಪರ್ಸೆಂಟೇಜ್ ಅಂತಲ್ಲ, ಅಂಕಗಳು ಬರ್ಕೊಂಡಿರ್ತಲ್ಲ ಅದನ್ನು ಇಲ್ಲಿ ಬರಿಬೇಕಾಗತ್ತೆ. ಹಾಗೆ 1 by 1 ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಫಸ್ಟ್ ನಾನು ಸ್ವಲ್ಪ ವೇಟ್ ಮಾಡಿ. ಓಕೆ, ಫಸ್ಟ್ ನಂದು ಸೈಬರ್ ಸೆಕ್ಯೂರಿಟಿಯಲ್ಲಿ ಎಷ್ಟು ಪಡ್ಕೊಂಡಿನಪ್ಪ ಅಂದರೆ 92 ಪಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ಸೆಕೆಂಡ್ ಒಂದು 88 ಪಡ್ಕೊಂಡಿನಿ ನಾನು ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸಲ್ಲಿ. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ ಅಂದರೆ ಎಕನಾಮಿಕಲ್ಲಿ ನಾನು 88 ಪಡ್ಕೊಂಡಿನಿ. ಅದನ್ನು ನಾನು ಇಲ್ಲಿ ಕ್ಲಿಯರಾಗಿ ಬರ್ಕೊಂಬಿಡೋಣ. ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮಗೆ ಆಂಗ್ಲ ಭಾಷೆಯಲ್ಲಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರುತ್ತದೆಯಾ ಅಂದರೆ ರೀಡ್ ಓಕೆ ಬರ್ತಂದರೆ ಬರೀರಿ, ರೈಟ್ನು ಬರುತ್ತೆ, ಸ್ಪೀಕ್ನು ಬರುತ್ತೆ. 3 ಬರುತ್ತೆ ಅಂದರೆ 3 ಹಾಕಿ. ಇಲ್ಲ ನನಗೆ ಅಷ್ಟೇ ಮಾತಾಡೋಕ್ಕೆ ಬರುತ್ತೆ ಅಷ್ಟೇ ಅಂದರೆ ಅದನ್ನು ಕ್ಲಿಕ್ ಮಾಡಿ, ಅದೇನು ಸಂಬಂಧಪಡಲ್ಲ.
ನೆಕ್ಸ್ಟ್ ಇಲ್ಲಿ ನೋಡಿ ಯಾವ್ದಾರು ವಿಷಯದಲ್ಲಿ ಬಾಕಿ ಇದೆ ಅಂದರೆ ಎಸ್ ಮಾಡ್ಕೊಳ್ಳಿ, ಅದು ಯಾವ್ದನ್ನ ಕ್ಲಿಕ್ ಮಾಡಿ. ನಂದು ಯಾವುದೇ ಥರ ಇಲ್ಲ, ನಾನು ನೋ ಮಾಡ್ಕೊಂಡಿನಿ. ಓಕೆ, ನೆಕ್ಸ್ಟ್ ನೀವು ಅಂದರೆ ಬ್ಯಾಂಕ್ ಸೆಕ್ಟರಲ್ಲಿ ನೀವು ಕೆಲಸ ಮಾಡಲು ಇಚ್ಛೆ ಪಡ್ತೀರಾ, ವಲಯಗಳಲ್ಲಿ ಕೆಲಸ ಮಾಡಲು ಇಚ್ಛೆ ಪಡ್ತೀರಾ ಅಂದರೆ ಅದನ್ನು ಕೂಡ ನೀವು ಎಸ್ ಅಂತ ಮಾಡ್ಕೊಳ್ಳಿ. ಇಚ್ಛೆ ಪಡ್ತೀನಿ ಅಂತ ಎಸ್ ಅಂತ ಮಾಡ್ಕೊಳ್ಳಿ. ನೀವು ಕೌಶಲ್ಯ ತರಬೇತಿಯನ್ನು ಹೊಂದಲು ಕೆಲಸಕ್ಕೆ ಸೇರಲು ಸಿದ್ಧವಿದ್ದೀರಾ? ಹೌದು, ಇದಕ್ಕೂ ಎಸ್ ಅಂತಾನೆ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಇಲ್ಲಿ ನೋಡಿದೆ ಮೇನ್ ಇಂಪಾರ್ಟೆಂಟ್ ಆಗಿ ನಾವು ಕೊಡಬೇಕಾದ್ರೆ ಇಲ್ಲೇ ಹೌದು ಇಲ್ಲ ಎಸ್ ಅಂದರೆ ನಾನು ಸಲ್ಲಿಸಿರೋ ಅರ್ಜಿ ಕ್ಲಿಯರ್ ಆಗಿ ಎಲ್ಲ ನನ್ನ ಏನೇನು ಹಾಕಿ ನನ್ನ ಡೀಟೇಲ್ಸ್ ಎಲ್ಲ ಸರಿಯಾಗಿದೆ, ನಾನು ಅನ್ಎಂಪ್ಲಾಯ್ಡ್, ನನಗೆ ಯಾವುದೇ ಥರ ಕೆಲಸ ಸಿಕ್ಕಿಲ್ಲ ಅಂತ ನಾನು ಎಸ್ ಅಂತ ಹಾಕಬೇಕಾಗುತ್ತೆ. ಇಲ್ಲಿ ನೋ ಅಂತ ಅಂದ ತಕ್ಷಣ ಇವತ್ತಿಂದ ನಮ್ಮ ಯುವ ನಿಧಿ ಬರೋದು ಬಂದಾಗುತ್ತೆ. ನಾವು ಎಸ್ ಹಾಕಿದ ತಕ್ಷಣ ನಮ್ಗೆ ಯುವ ನಿಧಿ ಬರುತ್ತೆ ಈ ತಿಂಗಳದು. ಓಕೆ, ಇಷ್ಟೆಲ್ಲ ಡೀಟೇಲ್ ಕ್ಲಿಯರ್ ಆಗಿ ಹಾಕಿದ್ಮೇಲೆ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆ ನೋಡಿ ಕ್ಯಾಪ್ಷನ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾವೀಗ ಕ್ಯಾಪ್ಷನ್ ಫಿಲ್ ಮಾಡ್ಕೊಳ್ಳೋಣ. ಕೆಳಗೆ ಕಾಣುತ್ತಿರೋ ಕ್ಯಾಪ್ಷನ್ ಫಿಲ್ ಆದಮೇಲೆ ಇಲ್ಲಿ ನೋಡಿ ಸೈಡಲ್ಲಿ ಕಾಣ್ತಾ ಇದೆ ಸಬ್ಮಿಟ್ ಬಟನ್ ಮೇಲೆ ಇನ್ನೊಂದ್ಸತಿ ನೋಡ್ಕೋಬಹುದು. ಮತ್ತೆ ಏನಾರ ತಪ್ಪಾಗಿದ್ರೆ ಅಂದ್ರೆ ತಿದ್ದುಪಡಿ ಮಾಡ್ಕೋಬಹುದು. ನೋಡಿ ನಂದು ತಗೊಳ್ಳಿಲ್ಲ ಸಬ್ಮಿಟ್, ಯಾಕಂದ್ರೆ ನಾನು ಒಂದು ಬಿಟ್ಟಿದೆ. ಇಲ್ಲಿ ನೋಡಿ ಶೈಕ್ಷಣಿಕ ಹಿನ್ನೆಲೆ ನಿಂದು ತಾಂತ್ರಿಕ ಅಂದ್ರೆ ಡಿಪ್ಲೊಮಾದವ್ರಿಗೆ ತಾಂತ್ರಿಕ ಹಾಕ್ಬೇಕಾಗುತ್ತೆ, ಡಿಗ್ರಿದವ್ರಿಗೆ ತಾಂತ್ರಿಕವಲ್ಲ ಅಂತ ಹಾಕ್ಬೇಕಾಗತ್ತೆ. ಅದೊಂದು ಹಾಕಿದ ತಕ್ಷಣ ಮತ್ತೊಂದು ನೋಡಿ ಇಲ್ಲಿ ಗ್ರೀನ್ ಮಾರ್ಕ್ಸ್ ಅಂದ್ರೆ ಇಲ್ಲಿ ಒಂದು ತೋರಿಸಿದೆ ನೋಡಿ ಬೋಧನಾ ಮಾಧ್ಯಮ ಅಂದ್ರೆ ಇಲ್ಲಿ ಯಾವ ಮೀಡಿಯಂದಲ್ಲಿ ನೀವು ಸ್ಟಡಿ ಮಾಡಿರಂತ ಕನ್ನಡ ಮೀಡಿಯಂ ಅಲ್ಲಿ. ನಾವು ಕನ್ನಡ ಮೀಡಿಯಂ ಅಲ್ಲಿ ಸ್ಟಡಿ ಮಾಡಿತ್ತು ಅಂದ್ರೆ ಕನ್ನಡ ಅಂತ ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ನಾವು ಕನ್ನಡ ಅಂತ ಇಲ್ಲಿ ಬರೆದ್ಮೇಲೆ ನೋಡಿ ನೆಕ್ಸ್ಟ್ ನಾವು ಎಲ್ಲಷ್ಟು ಕ್ಲಿಯರ್ ಆಗಿ ನಾನು ಮಾಡೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪ್ರಿವ್ಯೂ ಅಂದ್ರೆ ಇನ್ನೊಂದ್ಸತಿ ಏನಾರು ತಪ್ಪಾಗಿದೆ ಅಂತ ನೋಡ್ಕೊಳ್ಳೋಕೆ ಅಂತ ಓಪನ್ ಆಗುತ್ತೆ. ಏನಾರು ತಪ್ಪಾಗಿದ್ರೆ ಎಡಿಟ್ ಮಾಡ್ಕೊಂಡು ಮಾಡ್ಬೋದು. ಒಂದ್ಸತಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಏನಾರು ನಿಮ್ದು ವಿಷಯದಲ್ಲಿ ಏನಾರು ಬೈ ಮಿಸ್ಟೇಕ್ ತಪ್ಪು ಮಾಡಿನ ಅಂದ್ರೆ ಎಡಿಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಎಲ್ಲಾನು ಕರೆಕ್ಟ್ ಇದೆ ನಂದು ಅಂತ ಓಕೆ ಅಂತ ಆದ್ಮೇಲೆ ಸಬ್ಮಿಟ್ನ ಮಾಡಿ ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಫೈನಲ್ ಸಬ್ಮಿಟ್ ಮಾಡಿದ ತಕ್ಷಣ ನಮಗೆ ಅಕ್ನಾಲೆಜ್ಮೆಂಟ್ ಸಿಗುತ್ತೆ. ಆ ಅಕ್ನಾಲೆಜ್ಮೆಂಟ್ನ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಅಂದರೆ ರೆಫರ್ಗಾಗಿ ಅಕ್ನಾಲೆಜ್ಮೆಂಟ್ ಇರಬೇಕಾಗುತ್ತೆ. ನೋಡಿ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಂದಲ್ಲ ಎರಡಲ್ಲ 2-3 ಸತಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದ್ರೆ ಓಕೆ, ನಾವು ಸಬ್ಮಿಟ್ನ ಮಾಡ್ಬೋದು. ಓಕೆ, ಎಲ್ಲಾನು ಓಕೆ, ನಂದು ಎಲ್ಲ ಡೀಟೇಲ್ ಕರೆಕ್ಟ್ ಇದೆ. ಓಕೆ, ನಾನೀಗ ಫೈನಲ್ ಸಬ್ಮಿಟ್ನ ಮಾಡ್ಬೋದು. ಸಬ್ಮಿಟ್ ಮೇಲೆ ಬಂದಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೈನಲ್ ಆಗಿ ನಮ್ಮದು ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನು. ಆದರೆ ನಾವು ಮಾರ್ಚ್ ತಿಂಗಳ ಸಬ್ ಡಿಕ್ಲರೇಷನ್ ಕ್ಲಿಯರ್ ಆಗಿ ಹಾಕಿವಿ. ಈಗ ನೋಡಿ ಕರ್ನಾಟಕ ಸರ್ಕಾರ ಬಂತು ಅಕ್ನಾಲೆಜ್ಮೆಂಟ್ ಸ್ವೀಕೃತಿ, ಇದನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಎಕ್ಸ್ಪೋರ್ಟ್ ಆಫ್ PDF ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ PDF ಕನ್ವರ್ಟ್ ಆಗುತ್ತೆ. ಅದು ಪೇಜ್ನ PDF ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಸೇವ್ ಮಾಡ್ಕೊಳ್ಳೋಣ. ಇಲ್ಲಿ ಡೌನ್ಲೋಡ್ ಅಂದಮೇಲೆ ಬಂದು ಚಿಹ್ನೆ ಕಾಣ್ತಾ ಇಲ್ಲ ನೋಡಿ, ಡೌನ್ ಮೇಲೆ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಸೇವ್ ಆಗುತ್ತೆ. ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ರೆಫರ್ ಅಂದರೆ ಫ್ಯೂಚರ್ ರೆಫರ್ಗಾಗಿ ಬೇಕಾಗುತ್ತೆ. ಈ ತಿಂಗಳದ್ದು ನಮ್ಮದು ಕ್ಲಿಯರ್ ಆಗಿ ಹಾಕ್ಕೊಂಡು ಫೈಲ್ ಏನಾರು ಹೆಸರು ಇಟ್ಕೊಳ್ಳಿ ನಿಮ್ಮದು. ಅಂದರೆ ನಿಮ್ಮದು ಈಗ ನೋಡಿ ನಂದು ಗಂಗಾರಾಮ್, ನನ್ನ ಹೆಸರನ್ನ ಇಟ್ಕೊಳ್ತೀನಿ ನಾನು. ನೀವು ಏನು ನಿಮ್ದು ಯಾವ ಹೆಸರು ಇರ್ತದೆ ಆ ಥರ ಫೈಲ್ನ ಸೇವ್ ಮಾಡ್ಕೊಂಡು ಇಟ್ಕೋಬೋದು. ಓಕೆ, ನಾನು ಈಗ ಫೈಲ್ನ ಸೇವ್ ಮಾಡ್ತಾ ಇದ್ದೀನಿ. ನನ್ನ ಹೆಸರನ್ನ ಇಟ್ಕೊಂಡು ಗಂಗಾರಾಮ್ ಯುವ ನಿಧಿ ಅಂತ ಇಟ್ಟು ನಾನು ಫೈಲ್ನ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಸೇವ್ ಆಯಿತು. ಈಗ ನನ್ನ ಫೈಲು ಈಗ ನಮ್ಮ ಸೆಲ್ಫ್ ಡೀಟೇಲ್ಸ್ ಕ್ಲಿಯರ್ ಆಗಿ ಆಯಿತು ಈಗ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.